ಪಾಟೀಲ್ 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 ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವರು, ಜಗದೀಶ್ ಶೆಟ್ಟರ್ ಅವರು, ದತ್ತವ್ರು ಮಾತಾಡಿದ್ದಾರೆ. ನಾನು ಸರ್ಕಾರಕ್ಕೆ ಒಂದೇ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈ ಅಂಗನವಾಡಿ ಪರಿಕಲ್ಪನೆ ಬಂದ ಮೇಲೆ ಈ ಸಮಾಜದ ಚಿತ್ರವೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಒಂದು, ಶಿಶುಗಳಿಗೆ, ಮಕ್ಕಳಿಗೆ ಪಾಠ ಹೇಳೋದು, ಅವರಿಗೆ ಪೋಷಣೆ ಮಾಡೋದು, ಅದ್ರ ಜೊತೆಗೇ ಬಹುಶಃ ಸರ್ಕಾರಕ್ಕೂ ಗೊತ್ತಿರಬೇಕು, ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಎಷ್ಟು ಅಭೂತಪೂರ್ವವಾಗಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಂತಿದ್ದಾವೆ, ಎಷ್ಟು ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣೀಭೂತರು ಈ ಅಂಗನವಾಡಿ ಕಾರ್ಯಕರ್ತರು. ಮಾನ್ಯ ಅಧ್ಯಕ್ಷರೇ, ನನಗೆ ಒಂದು ಮೊನ್ನೆ ಸ್ತ್ರೀ ಶಕ್ತಿ ಸಮಾವೇಶ ನಾನು ಮಾಡಿದ್ದೆ. ಮೇಧಾ ಪಾಟ್ಕರ್ ಅವರನ್ನು ಕರೆದಿದ್ದೆ. ಸುಮಾರು 6,000 ಹೆಣ್ಣು ಮಕ್ಕಳು ಆ ಸಮಾವೇಶದಲ್ಲಿ ಬಂದು ಭಾಗಿಯಾದರು. ಇದು ಏನು ತೋರಿಸ್ತಂದ್ರೆ, ಸಮಾಜದಲ್ಲಿ ಸಮಾನತೆ ತರುವಂಥ ಒಂದು ಪ್ರಕ್ರಿಯೆ ಬಹಳ ಉತ್ತಮ ರೀತಿಯಿಂದ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಪುಷ್ಟಿ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆಗಿರಬೇಕು. ಮತ್ತು ಮಹಿಳೆ ಒಂದು ಅಬಲೆ ಅಂತ ನಾವು ಒಪ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಲೋಹಿಯಾ ವಾದವನ್ನು ಒಪ್ಪಿ ಬಂದಿದ್ದಾರೆ. ಮಹಿಳೆ ಒಬ್ಬ ಗುಲಾಮಳು ಅನ್ನುವಂಥ ಮಾತನ್ನ ಡಾಕ್ಟರ್ ಲೋಹಿಯಾ ಮೇಲಿನ ಮೇಲೆ ಹೇಳ್ತಾ ಇದ್ರು. ಆ ಗುಲಾಮಗಿರಿಯಿಂದ ಮುಕ್ತ ಮಾಡಬೇಕಾಗಿದ್ರೆ ಇವತ್ತು ಯಾವ ಹೆಣ್ಣು ಮಕ್ಕಳು ಅಂಗನವಾಡಿ ಅದಲ್ಲದೆ ಮನೆ ಜವಾಬ್ದಾರಿ ಹೊರಬೇಕು, ಇಲ್ಲಿ ಬಂದು ಪಾಠನೂ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಇವತ್ತು ಅವರಿಗೆ ಅನೇಕ ಜವಾಬ್ದಾರಿಗಳು ಕೊಟ್ಟಿದ್ದನ್ನು ಹೇಳಿದ್ದಾರೆ. ಜನನ ಮರಣ ದಾಖಲಾತಿ ಜವಾಬ್ದಾರಿ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಏನಾದರೂ ಅನಾಹುತದಿಂದ ಯಾರಾದರೂ ಮರಣ ಹೊಂದಿದ್ರೆ ಅವರಿಗೆ ಸರ್ಕಾರಕ್ಕೆ ತಿಳಿಸುವಂತ ಜವಾಬ್ದಾರಿ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನು ಅನೇಕ ಭಾಗ್ಯಲಕ್ಷ್ಮಿ ಬಾಂಡು ಜವಾಬ್ದಾರಿ ಕೂಡ ಬಹಳ ಉತ್ತಮವಾಗಿ, ಯಾವುದೇ ₹1 ಅವ್ಯವಹಾರ ಇಲ್ಲ, ಯಾವುದೇ ಒಂದು ತಪ್ಪುಗಳಾಗಿಲ್ಲ, ಕಾನೂನುಬದ್ಧವಾಗಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಈ ಒಂದು ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತರು, ಒಂದು ಸರ್ಕಾರ ಗಮನಿಸಬೇಕು, ಈ ಮಿನಿಮಮ್ ವೇಜ್ ಆಕ್ಟ್ ಕೂಡ ವೈಲೇಷನ್ ಆಗ್ತದೆ ಅವ್ರು ಕೊಡುವಂತ ಸಂಬಳದಲ್ಲ ನೋಡಿದ್ರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಅಲ್ಲ ಇದು ಅಲ್ಲ, ಒಂದು ಮನುಷ್ಯನ ದುಡಿಮೆಗೆ, ಈಗ ದತ್ತ ಅವ್ರು ಏನ್ ಹೇಳಿದ್ರು, ಸಮಾನ ದುಡಿಮೆಗೆ ಸಮಾನ ವೇತನ ಅನ್ನುವಂಥ ಒಂದು ಸಿದ್ಧಾಂತ ಒಂದು ಸುಪ್ರೀಂ ಕೋರ್ಟ್ನವರು ಹೇಳಿದ ಮೇಲೆ ದುಡಿಮೆಗೆ ಪ್ರತಿಫಲ ಸಿಗಬೇಕು. ಅದು ಗೌರವಧನ ಅಂತಿರೋ, ಸಂಬಳ ಅಂತಿರೋ, ಅವ್ರಿಗೆ ಸಹಾಯಧನ ಅಂತಿರೋ, ಆ ದುಡಿಮೆಗೆ ತಕ್ಕಂತ ಪ್ರತಿಫಲ ಅವರಿಗೆ ಸಿಗಬೇಕು. ಮಿನಿಮಮ್ ವೇಜ್ ಆಕ್ಟ್ ಕೂಡ ವೈಲೇಷನ್ ಆಗ್ತದೆ, ಅದು ಆಗೋದು ಬೇಡ. ಯಾರಾದರೂ ಅಂತ ಒಂದು ಫೋರಮ್ಗೆ ಹೋದ್ರೆ ಇದಕ್ಕೆ ಮತ್ತೆ ಸರ್ಕಾರಕ್ಕೆ ಬಹಳ ತೊಂದರೆ ಆಗ್ತದೆ. ಆ ದಿಕ್ಕಿನಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೇನೆ, ದಯಮಾಡಿ ಇವತ್ತೇನು ಅಂಗನವಾಡಿ ಇಡೀ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ನೀವು ಯಾವ ದಾರಿಗೂ ಹೋಗಬೇಕಾದ್ರೂ ಕೂಡ ನಿಮಗೆ ಯಾರಿಗೂ ಮನೆ ಮುಟ್ಟಕ್ಕಾಗಿಲ್ಲ, ಎಷ್ಟೋ ಬಸ್ಗಳು ಓಡಾಡಕ್ಕಾಗಿಲ್ಲ, ಎಷ್ಟೋ ಜನ ಫ್ಲೈಟ್ ತಪ್ಪಿಸ್ಕೊಂಡಿದ್ದಾರೆ, ಟ್ರೈನ್ ತಪ್ಪಿಸ್ಕೊಂಡಿದ್ದಾರೆ, ಬಸ್ ತಪ್ಪಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಆ ತಾಯಂದಿರೆಲ್ಲ ರಸ್ತೆ ಮೇಲೆ ಮಲಗಿರೋದನ್ನ ಪತ್ರಿಕೆಯಲ್ಲಿ ಕಣ್ಣಾರೆ ನೋಡಿಮೆ ನಾವು ಅವ್ರ ಸಹಾಯಕ್ಕೆ ಬರದೇ ಹೋಗಿದ್ರೆ ಸರ್ಕಾರಕ್ಕೆ ಬಹಳ ದೊಡ್ಡ ಲೋಪ ಆಗ್ತದೆ. ತಕ್ಷಣ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಿ ಇವತ್ತು ಆ ಅಂಗನವಾಡಿ ಕಾರ್ಯಕರ್ತರಿಗೆ ಆ ಸಂಬಳವನ್ನ ಅಥವಾ ಗೌರವಧನವನ್ನ ಹೆಚ್ಚಿಗೆ ಮಾಡಲೇಬೇಕನ್ನುವಂತ ಆಗ್ರಹವನ್ನ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ